15 ಲಕ್ಷ ತಂದು ಕೊಟ್ಬಿಡ್ತೀನಿ. ವಿದೇಶಿ ಬ್ಯಾಂಕ್ ನಲ್ಲಿ ಇದೆ ಕಪ್ಪೋಣ. ಆ ಕಪ್ಪೋಣ ತಗೊಬಂದ್ಬಿಟ್ಟು ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಯಾವಾಗ ಹೇಳಿದ್ದು ಇದು? 10 ವರ್ಷಗಳ ಹಿಂದೆ. ಇವತ್ತವರೆಗೆ ಹಾಕಿದಾರೇನ್ರಿ? ಮತ್ತೆ ಓಟ್ ಹಾಕ್ತೀರಾ ಇವರಿಗೆ? ಓಟ್ ಹಾಕ್ಬೇಕು ಇವರಿಗೆ? ಯಾರು ಹೇಳಿದ್ದು ಇದನ್ನ? ನರೇಂದ್ರ ಮೋದಿ ಹಿಮ್ಸೆಲ್ಫ್ ಮೇಡ್ ದಿಸ್ ಪ್ರಾಮಿಸ್. ಯಾರು ಕೊಟ್ಟಿದ್ದದು? ನಾನು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ನ? ನಾನು ಮನೆಯ ಯಜಮಾನಿಗೆ, ಬಡವರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಕೊಟ್ಟಿದ್ದೀನೋ ಇಲ್ಲ? ನರೇಂದ್ರ ಮೋದಿ ಅವ್ರ ತರ ಸುಳ್ಳು ಹೇಳಿದ್ದೀರಾ? ಹೇಳಿಲ್ಲ. ಮತ್ ನಮ್ಗೆ ಆಶೀರ್ವಾದ ಮಾಡ್ಬೇಕಾ ಬೇಡ? ನಮ್ಗೆ ಆಶೀರ್ವಾದ ಮಾಡ್ಬೇಕಾ ಬೇಡ? ಹಾಗೇನೆ ನರೇಂದ್ರ ಮೋದಿ ಅವರು ಹೇಳಿದ್ರು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡುತ್ತೇನೆ. 10 ವರ್ಷದಲ್ಲಿ 20 ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು. ನರೇಂದ್ರ ಮೋದಿಜಿ 20 ಲಕ್ಷನಾರು ಸೃಷ್ಟಿ ಮಾಡಿದ್ರ? ಮತ್ತೆ ಸುಳ್ಳಲ್ಲ ಇದು? ನರೇಂದ್ರ ಮೋದಿ ಅವರು ಹೇಳಿದ್ರು ಅಚ್ಚೇ ದಿನ ಈಗ, ಅಚ್ಚೇ ದಿನ ಈಗ. ಅಚ್ಚೇ ದಿನ ಈಗ ಅಂತಂದ್ರೆ ಎಲ್ಲ ಬೆಲೆಗಳೆಲ್ಲ ಇಳಿದು ಬಡವರಿಗೆ ಅನುಕೂಲ ಮಾಡಿಕೊಡ್ತೀನಿ, ಅವರ ಜೀವನ ಸುಗಮವಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಬೆಲೆಗಳೆಲ್ಲ ಇಳಿದೋದ್ವಾ? ಪೆಟ್ರೋಲ್ ಬೆಲೆ ಏನಾಗಿದೆ ಈಗ? ಡೀಸೆಲ್ ಬೆಲೆ ಏನಾಗಿದೆ ನಿಮಗ್ ಗೊತ್ತಾ? ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ, ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ 1 ಲೀಟರ್ ಡೀಸೆಲ್ ಬೆಲೆ 57 ರೂಪಾಯಿ. ಈಗೆಷ್ಟು? 95 ರೂಪಾಯಿ. ಇದು ಹೆಚ್ಚಾದ ಯಾರ ಕಾಲದಲ್ಲಿ? नरेंद्र मोदी जी क्यों झूठ बोलता है? ಪೆಟ್ರೋಲ್ 71 ರೂಪಾಯಿ ಇತ್ತು, ಈಗ 105 ರೂಪಾಯಿ. ಗ್ಯಾಸ್ ಸಿಲಿಂಡರ್ 414 ರೂಪಾಯಿ ಇತ್ತು, ಇವತ್ತು 950 ರೂಪಾಯಿ. ನರೇಂದ್ರ ಮೋದಿ ಜಿ अच्छे दिन आएगा, कब आएगा, किसको आएगा? ಯಾರಿಗೆ ಬಂತಪ್ಪ? ಸಿದ್ಧಲಿಂಗಯ್ಯನವರು ಹೇಳ್ತಿದ್ರು, ಎಲ್ಲಿ ಸ್ವಾತಂತ್ರ್ಯ ಎಲ್ಲಿಗೆ ಬಂತು, ಯಾರಿಗೆ ಬಂತು? ಯಾರಿಗೆ ಬಂತು ಸ್ವಾತಂತ್ರ್ಯ? ಎಲ್ಲಿಗೆ ಬಂತು, ಯಾರಿಗೆ ಬಂತು? ಒಳ್ಳೆ ದಿನ ಯಾರಿಗೆ ಬಂತು? ಎಲ್ಲಿಗೆ ಬಂತು ಹೇಳಿ ನೋಡೋಣ. ಸಿದ್ಧಲಿಂಗಯ್ಯನವರು ಕಾಲವಾಗಿದ್ದಾರೆ ಈಗ. ಅವ್ರು ಹೇಳ್ತಿದ್ದ, ಅವರು ಒಂದು ಪದ್ಯ ಬರೆದಿದ್ದಾರೆ. ಆ ಪದ್ಯ ನನಗೆ ಜ್ಞಾಪಕ ಬರ್ತು ಈಗ. ಇದು ಇವತ್ತು ಬಡವರು ಬಡವರಾಗೇ ಉಳಿದ್ರು, ಶ್ರೀಮಂತರು ಶ್ರೀಮಂತರಾಗೇ ಇದ್ರು, ಶ್ರೀಮಂತರು ಶ್ರೀಮಂತರಾಗೇ ಮೇಲಕ್ಕೆ ಬಂದ್ರು. ಈಗ ಅದಾನಿ ಆಸ್ತಿ ಎಷ್ಟಿತ್ತು ಅವತ್ತು, ನರೇಂದ್ರ ಮೋದಿ ಬರೋದಕ್ಕಿಂತ ಮುಂಚಿತವಾಗಿ? ಇವತ್ತು ಎಷ್ಟಿದೆ? ಜಗತ್ತಿನಲ್ಲಿ 1ನೇವನ 2ನೇವನ ಇರ್ಬೇಕೀಗ ಅವರು ಶ್ರೀಮಂತ. ನರೇಂದ್ರ ಮೋದಿಯವರು ಮಾತ್ರ ನಾನು ಆನೆಸ್ಟ್ ಅಂತಾರೆ. ಅವ್ರ ದೃಷ್ಟಿಯಲ್ಲಿ ಉಳಿದವರೆಲ್ಲರೂ ಡಿಸಾನೆಸ್ಟ್. ಅವ್ರ ದೃಷ್ಟಿನಲ್ಲಿ ಡಿಸಾನೆಸ್ಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.